ಆ, ಆಳಂದದ ಶಾಸಕರಾಗಿರುವಂತಹ ಸನ್ಮಾನ್ಯ BR ಪಾಟೀಲ್ ಅವರು ಒಂದು ಗುರುತರವಾದ ಆರೋಪವನ್ನ ಮಾಡಿದ್ದಾರೆ. ಈ ಸರ್ಕಾರದಲ್ಲಿ ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆಯನ್ನ ಹಂಚಿಕೆ ಮಾಡ್ತಾ ಇದ್ದಾರೆ ಅಂತ. ರಾಯಭಾಗ ತಾಲೂಕಿನಲ್ಲಿ, ಅದು ರಾಯಭಾಗ ಮತಕ್ಷೇತ್ರ ಮತ್ತು ಕುಡಚಿ ಮತಕ್ಷೇತ್ರ ಎರಡಕ್ಕೂ ಕೂಡ ಈ ಹೊಸ ಸರ್ಕಾರ ಬಂದ ಮೇಲೆ 2.5 ವರ್ಷದಲ್ಲಿ ಒಂದೇ ಒಂದು ಹೊಸ ಮನೆಗಳನ್ನ ಮಂಜೂರಾತಿ ಮಾಡಿಲ್ಲ. ಈಗೇನು ಮನೆಗಳು ಬಂದಿದ್ದಾವೆ ಅದು ಕೇಂದ್ರ ಸರ್ಕಾರದ ಮನೆ. ಬಸವ ವಸತಿ ಯೋಜನೆಯಲ್ಲಿ ಯಾವುದೇ ಮನೆಗಳು ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದ್ರೆ, ರಾಯಬಾಗ ತಾಲೂಕಿನವರು ದುಡ್ಡು ಕೊಟ್ರೆ ನಾವು ಮನೆಯನ್ನ ಮಂಜೂರು ಮಾಡ್ತೇವೆ, ಕುಡಚಿ ಮತಕ್ಷೇತ್ರದವರು ನಾವು ದುಡ್ಡು ಕೊಟ್ರೆ ಮನೆಯನ್ನ ಮಂಜೂರು ಮಾಡ್ತೇವೆ ಅಂತ ಹೇಳಿ ಅಲ್ಲಿ ಹಿಡಿದು ನಿಲ್ಲಿಸಿದ್ದಾರೆ. ಹಿಂದೆ ನಮ್ಮ ಅವಧಿಯಲ್ಲಿ ಮಂಜೂರಾದಂತಹ ಮನೆಗಳಿಗೆ ಪೂರ್ಣ ಹಂತದ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ.